ಟ್ರೈಲರ್ ಎಲ್ಲ ಭಾಷೆದಲ್ಲೂ ಬಂದಿದೆ ಅಂತ ಹೇಳಿ ಬಯಸ್ತಾ ಇದ್ದಾರೆ ಪ್ರತಿಯೊಬ್ಬರು. ಈಗ ಕನ್ನಡದಲ್ಲಿ ಯಾಕೆ ಟ್ರೈಲರ್ ಬಿಟ್ಟಿಲ್ಲ ಅನ್ನೋದೇ ನಮ್ಮದೊಂದು ಪ್ರಶ್ನೆ. ಅನ್ಕೊಂಡು ಅವರು ಬಿಡ್ತಾನೇ ಇಲ್ಲ. ಅದು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು 25 ವರ್ಷದ ಹಿಂದೆ ಮಾಡಿರ್ಬೇಕಂತ ಆ ಕಣ್ಣನ್ನು ಆಕ್ಷನ್ ಮಾಡಿದ್ದಾರೆ ಈ ಚಿತ್ರದಲ್ಲಿ. ನಿನ್ನೆ 7 ಗಂಟೆಗೆ ಕೂಲಿ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ. ಅದರಲ್ಲಿ ಈಗ ಹಲವಾರು ನಟರುಗಳು ನಟನೆ ಮಾಡಿದ್ದಾರೆ. ಮೇನ್ ಬಂದ್ಬಿಟ್ಟು ಈಗ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಮುಖ್ಯ ಪಾತ್ರ ವಹಿಸಿದ್ದಾರೆ. ಮತ್ತು ಅಮೀರ್ ಖಾನ್ ಅವರಿದ್ದಾರೆ, ನಾಗಾರ್ಜುನ್ ಅವರಿದ್ದಾರೆ, ನಮ್ಮ ಕನ್ನಡದ ಸ್ಟ್ಯಾಂಡಲ್ವುಡ್ ರಿಯಲ್ ಸ್ಟಾರ್ ಅವರು ಮುಖ್ಯ ಪಾತ್ರ. ಒಂದು ರಗಡ್ ಲುಕ್, ಒಂದು ಫೈಟ್ ಸೀನಲ್ಲಿ ಟ್ರೈಲರ್ನ ತೋರಿಸಿದ್ದಾರೆ. ಅದು ನಮ್ಮ ಕನ್ನಡ ಅಭಿಮಾನಿಗಳಿಗೆ ತುಂಬ ಸಂತೋಷ ವ್ಯಕ್ತಪಡಿಸಿದ್ದೀವಿ. ಅದೇ ರೀತಿ ಈಗ ಟ್ರೈಲರ್ ಎಲ್ಲ ಭಾಷೆದಲ್ಲೂ ಬಂದಿದೆ ಅಂತ ಹೇಳಿ ಬಯಸ್ತಾ ಇದ್ದಾರೆ ಪ್ರತಿಯೊಬ್ಬರು. ಈಗ ಕನ್ನಡದಲ್ಲಿ ಯಾಕೆ ಟ್ರೈಲರ್ ಬಿಟ್ಟಿಲ್ಲ ಅನ್ನೋದೇ ನಮ್ಮದೊಂದು ಪ್ರಶ್ನೆ ಚಿಕ್ಕದಾಗಿ. ಅದೇ ರೀತಿ ಈಗ 14ಕ್ಕೆ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಚಿತ್ರಮಂದಿರಗಳಲ್ಲಿ ರಾಜ್ಯಾದ್ಯಂತ ಚಿತ್ರಮಂದಿರ ತೆರೆ ಕಾಣುತ್ತೆ ಅಂತ ಹೇಳಿದ್ದಾರೆ. ಬಯಸೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಏನು ಬಯಸ್ತೀವಿ ಅಂದರೆ ಚಿತ್ರ ಬಿಡುಗಡೆ ಆಗಿ ಯಾವುದೇ ತೊಂದರೆಗಳು ಉಂಟಾಗದಂಗೆ ಎಲ್ಲ ರಾಜ್ಯದಲ್ಲೂ ವಿದೇಶದಲ್ಲೂ ಚಿತ್ರ ತೆರೆ ಕಾಣ್ತಾ ಇದೆ ಅನ್ನೋದು ಬಯಕೆ ಇದೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ ಯಾವುದೇ ತೊಂದರೆಗಳು ಅಡಚಣೆಗಳಿಲ್ದಂಗೆ 14ನೇ ತಾರೀಕು ಚಿತ್ರ ಬಿಡುಗಡೆಯಾಗಿ ಒಂದು ಯಶಸ್ವಿ ಆಗಿ ಪ್ರದರ್ಶನ ಕಾಣಲಿ ಅಂತೇಳಿ ಬಯಸ್ತಾ ಇದ್ದೀವಿ ನಮ್ಮ ದಾವಣಗೆರೆ ಉಪೇಂದ್ರ ಅಭಿಮಾನಿ ಬಳಗ ವತಿಯಿಂದ. ಟ್ರೈಲರು ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಕ್ಯಾರೆಕ್ಟ್ರು ತೋರಿಸಿರೋದು ಕೂಡ ಆಗಲಿ, ಆಮೇಲೆ ಸಾಂಗ್ಸು, ಈಗ ಬಂದಿರೋ ಟೀಸರು ಟ್ರೈಲರ್ ಎಲ್ಲ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಎಲ್ಲ ಮೂವಿಗಳು ಈಗ ಬರ್ತಾ ಏನಾಗಿದೆ ಅಂದರೆ ತಗ್ ಲೈಫ್ ಬಂದ ನಂತರ ಎಲ್ಲ ಮೂವಿಗಳು ಕನ್ನಡ ಇರೋದೇ ತಪ್ಪು ಅಂತ ಅನ್ಕೊಂಡು ಅವ್ರು ಬಿಡ್ತಾನೇ ಇಲ್ಲ. ಅದು ಯಾಕೆ ಹಂಗೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಒಂದು ರಿಕ್ವೆಸ್ಟು, ನೀವು ಯಾವುದೇ ಕನ್ನಡ ಹೀರೋ ಆಗಲಿ ಅಥವಾ ಬೇರೆ ಹೀರೋಗಳೇ ಆಗಲಿ, ನೀವು ಆ ನಟರನ್ನ ಹಾಕ್ಕೊಂಡು ಸಿನಿಮಾ ಮಾಡಿದ್ಮೇಲೆ ಅವರ ಭಾಷೆ ಏನಿರುತ್ತೋ ಆ ಭಾಷೆಯಲ್ಲೂ ಕೂಡ ಸಹ ಬಿಡ್ಬೇಕಂತ ಒಂದು ವಿನಂತಿ ಮಾಡ್ಕೊತೀನಿ. ಆಮೇಲೆ ಸಿನಿಮಾದಲ್ಲಿ ನಮ್ಮ ಉಪ್ಪಿ ಬಾಸ್ ಅವರು ಲುಕ್ ಆಗಲಿ, ಆ್ಯಕ್ಟಿಂಗ್ ಆಗಲಿ ಸೂಪರಾಗಿದೆ. ಮತ್ತು ಹಳೆ ವರ್ಷನ್ ಟೈಪಲ್ಲೇ ಅಣ್ಣ ಕಣ್ಣಾಡ್ಸೋದೆಲ್ಲ ಚೆನ್ನಾಗಿದೆ. ನೋಡೋಕ್ಕೊಂದು ಖುಷಿ ಆಗುತ್ತೆ. ಆ ಥರ ಸಿನಿಮಾ ಮತ್ತೆ ಬೇರೆಯವು ಕೂಡ ಬರಲಿ, ಯಶಸ್ವಿ ಆಗಲಿ ಅಂತ ಬಯಸ್ತೀವಿ. 5 ಭಾಷೆಯಲ್ಲಿ ಮಾಡ್ಯಾರಂತೆ. ಅದರಲ್ಲಿ ನಮ್ಮ ಕನ್ನಡದ್ದು ಬಿಟ್ಟಲ್ರಿ, ಅದೇ ಒಂದು. ಆಮೇಲೆ ಇದ್ದು ನಮ್ಮ ಉಪ್ಪಿ ಸಾರು ಅದರಲ್ಲಿ ಪ್ರಮುಖವಾಗಿ ಆ್ಯಕ್ಟಿಂಗ್ ಮಾಡ್ಯಾರ, ಭಾಳ ಅದ್ಭುತವಾಗಿ ಮಾಡ್ಯಾರ. ಯಾಕಂದ್ರೆ ಅವರಿಗೆ ಈ ರಜನಿ ಸಾರು ಒಂಥರ ಇವರು ಗುರುಗಳಿದ್ದಂಗೆ ಅವರಿಗೂ. ಆದ್ರೂ ಅವ್ರಿಗೆ ಕಾಂಪಿಟೇಷನ್ ಥರವಾಗಿ ಮಾಡ್ಯಾರವರು. ಅವ್ರಿಗಿಂತ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿರ್ತಾರೆ ನಾವು ನಂಬೀವಿ. ಒಳ್ಳೆಯದಾಗಲಿ, ಚಿತ್ರ ಯಶಸ್ವಿ ಆಗಲಿ ಅಂತ ದಾವಣಗೆರೆ ಜಿಲ್ಲಾ ಉಪೇಂದ್ರ ಅಭಿಮಾನಿ ಸಂಘದಿಂದ ಹಾರೈಸ್ತೀವಿ. ನಮ್ಮ ರಚಿತಾರಾಮ್ ಅವರು ಭಾಳ ಅದ್ಭುತವಾಗಿ ಮಾಡ್ಯಾರಂತ ಒಂದು ನಂಬಿಕೆ ಐತೆ. ಆಮೇಲೆ ಇದು ಉಪ್ಪಿ ಸಾರು ಮತ್ತು ರಚಿತಾರಾಮ್ ಕಾಂಬಿನೇಷನ್ ಮೇಲೆ ಸೂಪರ್ ಡೂಪರ್ ಹಿಟ್ಟಾಗಿವೆ ಸಿನಿಮಾಗಳು. ಆದರೂ ಇದೇ ಥರ ಈ ಚಿತ್ರನೂ ಯಶಸ್ವಿ ಆಗಲಿ ಅಂತ ಹಾರೈಸ್ತೀವಿ. ಆಮೇಲೆ ಉಪ್ಪಿ ಸಾರು ಒಂದು ಅದ್ಭುತವಾದ ಕಣ್ಣು ಹಳೇ ಸ್ಟೈಲ್, ಇವಾಗ ಒಂದು 25 ವರ್ಷದ ಹಿಂದೆ ಮಾಡಿರ್ಬೇಕಂತ ಆ ಕಣ್ಣನ್ನು ಆಕ್ಷನ್ ಮಾಡಿದ್ದಾರೆ ಈ ಚಿತ್ರದಲ್ಲಿ. ದಯವಿಟ್ಟು ನೋಡಲೇಬೇಕು, ಎಲ್ಲ ಅಭಿಮಾನಿಗಳು ನೋಡಲೇಬೇಕಂತ ನಾನು ಕೇಳ್ಕೊಳ್ತೀನಿ. ಸರ್, ಟ್ರೈಲರ್ ಚೆನ್ನಾಗಿ ಬಂದಿದೆ. ಆದರೆ ನಾವು ಅಭಿಮಾನಿಗಳೆಲ್ಲ ಇನ್ನೂ ಒಳ್ಳೊಳ್ಳೆ ಚಿತ್ರ ಕೊಡಲಿ ಅಂತ ಬಯಸ್ತದೆ ಸರ್.